ಹಿರಿಯ ಕಲಾವಿದರಾಗಿರುವಂತಹ ಮುಖ್ಯಮಂತ್ರಿ ಚಂದ್ರು ಅವರೇ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ತುಂಬಾ ನೋವಿನ ಸಂದರ್ಭ ಇದು. ಕನ್ನಡ ಚಿತ್ರರಂಗದಲ್ಲಿ ಅದರಲ್ಲೂ ಈ 90ರ ದಶಕದಲ್ಲಿ ಸಕ್ರಿಯರಾಗಿದ್ದವರು ಎಲ್ಲರೂ ಕೂಡ 80-90 ದಶಕದಲ್ಲಿ ಸಕ್ರಿಯರಾಗಿದ್ದವರು ಒಬ್ಬೊಬ್ಬರಾಗೆ ಕಾಲನ ಕರೆಗೆ ಹೋಗೊಟ್ಟು ಹೋಗ್ತಾ ಇರೋದು ನಿಜವಾಗ್ಲೂ ದುಃಖಕರ. ಯಾವ ರೀತಿ ನೆನೆಸ್ಕೊಳ್ತೀರಾ ಬ್ಯಾಂಕ್ ಜನಾರ್ದನ್ ಅವರನ್ನ ಈ ಸಂದರ್ಭದಲ್ಲಿ? ಸತ್ಯಾಸತ್ಯತೆಗಳು ಆಚೆಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ, ನಡ್ಕೊಂಡು ಬಂದಂಥ ರೀತಿಯು ಗೊತ್ತಾಗುತ್ತೆ. ಜನಾರ್ದನ್ ಅನ್ನೋದು ಬರೀ ಜನಾರ್ದನ್ ಹೆಸರಷ್ಟೇ ಅವ್ರದ್ದು. ಮರಾಠಿ ಮಾತೃಭೂಷಿಕರಾದಂಥವರು ಕನ್ನಡವನ್ನು ಸ್ವಚ್ಛವಾಗಿ, ಶುದ್ಧವಾಗಿ, ವ್ಯಾಕರಣಬದ್ಧವಾಗಿ ಮಾತನಾಡ್ತಕ್ಕಂಥ ಸಾಮರ್ಥ್ಯ ಹೊಂದಿದ್ದಂಥವ್ರು, ಇಲ್ಲೇ ಹುಟ್ಟು ಬೆಳೆದಂಥವರು. ಬ್ಯಾಂಕ್ನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕೆಲಸಕ್ಕೆ ಸೇರ್ಕೊಂಡಂಥವ್ರು. ಅಷ್ಟರಲ್ಲಿ ಜೀವನ ಮಾಡ್ತಿದ್ದಾಗ ಆ ಕೈ ಬೀಸಿ ಕರೀತು ಈ ಕಲೆ ಅನ್ನತಕ್ಕಂಥದ್ದು. ರಂಗಭೂಮಿ, ಕಿರುತೆರೆ ಮತ್ತು ದೊಡ್ಡ ತೆರೆ, ಇದರ ಜೊತೆಯಲ್ಲಿ ಆ ಮನುಷ್ಯ ಸಂಘಟನೆಯನ್ನು ಕಟ್ಟಿ ಪೋಷಕ ನಟರಿಗೆ, ಸಹ ಕಲಾವಿದರಿಗೆ ಅನುಕೂಲ ಮಾಡ್ತಕ್ಕಂಥದ್ದಕ್ಕೆ ಅಧ್ಯಕ್ಷರು ಆಗಿದ್ದರು. ಆಮೇಲೆ ವೃತ್ತಿ ರಂಗಭೂಮಿಯಲ್ಲೂ ತೊಡಗಿಸ್ಕೊಂಡಿದ್ರು. ಹೀಗೆ ವಿಭಿನ್ನ ರೀತಿಯಲ್ಲಿ ಅವರು ತನ್ನತನವನ್ನು ಕಂಡುಕೊಂಡಿದ್ದಂಥ ಒಬ್ಬ ವ್ಯಕ್ತಿ. ಒಂದು ದುಃಖ ಆಗೋದು ಆತ್ಮೀಯ ಗೆಳೆಯ. ನನ್ನ ಸಮಕಾಲೀನರಿಗಿಂತ ಸ್ವಲ್ಪ ವಯಸ್ಸಿನಲ್ಲಿ ದೊಡ್ಡವರಿದ್ದರೂ ಕೂಡ ನಾನು ಅವರು ಒಂದೇ ಬಹುತೇಕ ಎಂಟರಾಗಿದ್ದು ಅಂತ ಕಾಣಿಸುತ್ತೆ. ಅವರಿಗೆ ಸಿಕ್ಕವೇ ಅಷ್ಟು ಗೌರವ, ಘನತೆ ಮತ್ತು ಸೌಲಭ್ಯ, ಆರ್ಥಿಕ ಭದ್ರತೆ ಸಿಗ್ತೋ ಇಲ್ವೋ ಗೊತ್ತಿಲ್ಲ, ಇಲ್ಲ ಕಡಿಮೆ ಇದೆ. ಈ ಇಂಡಸ್ಟ್ರಿ ವಿಚಿತ್ರ ಅನಿಸುತ್ತೆ. ಏನಾಗುತ್ತೆ ಅಂದರೆ ನಾಯಕರುಗಳು ಪ್ರಚಾರ ಆದ ತಕ್ಷಣ ದೊಡ್ಡವ್ರು ಆಗ್ತಿದ್ದಂಗೆನೇ ಅವ್ರದ್ದೊಂದು ರೀತಿಯ ಬೆಳವಣಿಗೆ ಆಗೋಗುತ್ತೆ. ಆಮೇಲೆ ಜೊತೆಲಿ ಪಾತ್ರ ಮಾಡ್ತಿದ್ದವ್ರದ್ದು ಬೆಳವಣಿಗೆ ಬೇರೆ ಆಗುತ್ತೆ, ದುಡಿಮೆ ಬೇರೆ ಬೇರೆ ಥರ ಇರುತ್ತೆ, ವಿಭಿನ್ನವಾಗಿರುತ್ತೆ. ಎಲ್ಲೋ ಕೆಲವು ಕಡೆ ಮಾತ್ರ ಎಲ್ಲರೂ ಒಟ್ಟಾಗಿದ್ದುಕೊಂಡು ದುಡ್ಡು ಗೌರವ ಇಲ್ಲದೆ ಎಲ್ಲ ಕಲಾವಿದರು ಅಂತಕ್ಕಂಥದ್ದು. ನಮ್ಮಲ್ಲೂ ಕಲಾವಿದರ ಸಂಘ ಇತ್ತು, ಅವರಲ್ಲೂ ಕೂಡ ಒಂದು ಪೋಷಕರ ಸಂಘ ಮಾಡ್ಕೊಂಡಿದ್ರು ಅಂತ ಇಟ್ಕೊಳ್ಳಿ. ಈಗ ನಾಯಕ ನಟರುಗಳು ಬಿಟ್ಟರೆ ಪೋಷಕ ನಟರಲ್ಲಿ ಅವರು ಹೆಚ್ಚು ಗುರುತಿಸ್ತಕ್ಕಂಥ ಒಬ್ಬ ನಟ ಆಗಿತ್ತು. ಆಮೇಲೆ ಶರೀರವೂ ಚೆನ್ನಾಗಿತ್ತು, ಶಾರೀರವೂ ಚೆನ್ನಾಗಿತ್ತು. ರಂಗಭೂಮಿಯ ಅನುಭವ ಇದ್ದಿದ್ದರಿಂದ ಅವರು ಕಿರುತೆರೆನಲ್ಲೂ ಮಿಂಚಿದ್ರು. ಮತ್ತು ಹಿರಿತೆರೆನಲ್ಲಿ ನಾನು ಮಾಡಿದ್ದೀನಿ, ಅವರು ಮಾಡಿದ್ದಾರೆ. ಅದೇ ಥರ ದಿವಂಗತರಾದಂಥ ವಜ್ರಮುನಿ, ತೂಗುದೀಪ ಇವರೆಲ್ಲ ಪೋಷಕ ಪಾತ್ರ ಮಾಡಿದ್ರು. ನಮಗೆ ಅನುಕೂಲ ಆದಷ್ಟು, ಸೌಲಭ್ಯ ಆದಷ್ಟು, ಚಪ್ಪಾಳೆ ಸಿಕ್ಕಿದಷ್ಟು ಅವ್ರಿಗೆ ಸಿಕ್ತೋ ಇಲ್ವೋ, ಸಿಕ್ಕಿಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಅವ್ರ ಎಕ್ಸ್ಪೆಕ್ಟೇಷನ್ನು ಅಥವಾ ಅವ್ರ ಅಭಿನಯಕ್ಕೆ ಸಿಕ್ತೋ ಇಲ್ವೋ ಅನ್ನೋ ಗುಮಾನಿ ಇದೆ. ಸುಮಾರು ಪಿಕ್ಚರ್ನಲ್ಲಿ ಮಾಡಿದ್ವಿ. ಒಂದು ಮನುಷ್ಯ ಗುಣ ಇರ್ತಕ್ಕಂಥವನು, ಮಾನವೀಯ ಗುಣದಲ್ಲಿ ಬಹಳ ದೊಡ್ಡ ಹೆಸರು. ಕಪ್ಪು ಚಿಕ್ಕೆ ಇಟ್ಕೊಂಡಿಲ್ಲ. ನಾಟಕದಲ್ಲಿ ಪಾತ್ರ ಮಾಡಲಿ, ಸಿನಿಮಾದಲ್ಲಿ ಪಾತ್ರ ಮಾಡಲಿ, ಟಿ ವಿಲಿ ಪಾತ್ರ ಮಾಡಲಿ, ಆಮೇಲೆ ಸಭೆ ಸಮಾರಂಭಕ್ಕೆ ಹೋದರೆ ಗೌರವವನ್ನು ಸಂಪಾದಿಸ್ತಕ್ಕಂಥದ್ದು, ಗೌರವವಾಗಿ ನಡ್ಕೊಳ್ತಕ್ಕಂಥ ಒಂದು ಮಾನವೀಯ ಗುಣ ಇದ್ದಂಥ ವ್ಯಕ್ತಿ. ಸುಮಾರು ಜೊತೆಯಲ್ಲಿ ನಾವು ಮಂಗಳೂರು ಇರ್ಬೋದು, ಮೈಸೂರು, ಹೊರಗಡೆ ಔಟ್ಡೋರ್ ಶೂಟಿಂಗ್ ಹೋದಾಗ ಎಷ್ಟೋ ಸತಿ ಒಟ್ಟೊಟ್ಟಿಗೆ ರೂಮ್ನಲ್ಲಿ ಇದ್ದೀವಿ. ಊಟ ತಿಂಡಿ ನಾವು ಇಬ್ಬರು ಹಂಚ್ಕೊಂಡು ತಿಂದ್ಕೊಂಡು ಎಲ್ಲ ಮಾಡಿದ್ದೀವಿ. ಪಾತ್ರ ಮಾಡಬೇಕಾದ್ರೂ ಕೂಡ ನೀನು ಹೀಗೆ ಮಾಡು, ನಾನು ಹಾಗೆ ಮಾಡ್ತೀನಿ, ನೀನು ಸ್ವಲ್ಪ ಇಂಪ್ರೂವ್ ಮಾಡೋಣ ಅನ್ನೋ. ಆಮೇಲೆ ನಿರ್ದೇಶಕರ ಮಾತನ್ನು ಮೀರಿ ಯಾವತ್ತೂ ಹೋಗ್ತಿರಲಿಲ್ಲ. ನಿರ್ಮಾಪಕರ ಸ್ನೇಹಿಯಾಗಿದ್ದ. ಅಂದರೆ ಸ್ನೇಹಿ ಇದ್ದರೆ ನಿರ್ಮಾಪಕರಿಗೆ ಭಾಳ ಅನುಕೂಲ, ತೊಂದರೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿ. ಡೇಟ್ ಕೊಡೋದ್ರಲ್ಲಿ, ಈ ವಿಚಾರದಲ್ಲಿ ಸಾಕಷ್ಟು ಪಿಕ್ಚರ್ ಮಾಡಿದ. ನನಗೆ ತಿಳಿದ ಮಟ್ಟಿಗೆ 100 ಪಿಕ್ಚರ್, 400-500 ಪಿಕ್ಚರ್ ಮಾಡಿರ್ಬೋದು. ಆದರೆ ಅದರಲ್ಲಿ ಗುರುತಿಸ್ತಕ್ಕಂಥ ಪಾತ್ರಗಳು ಭಾಳ ಕಡಿಮೆ ಇರ್ತವೆ. ಹೆಚ್ಚು ಫಿಲಪ್ ದಿ ಬ್ಲ್ಯಾಂಕ್ಸ್ ಥರ ಮಾಡಿಬಿಡ್ತಾರೆ. ಅದು ಯಾಕೋ ಗೊತ್ತಿಲ್ಲ, ಈ ಇಂಡಸ್ಟ್ರಿ ಒಳಗೆ ಭಾಳಷ್ಟು ಜನಕ್ಕೆ ಆಗಿದೆ. ಒಂದು ಸಂತೋಷದ ವಿಷಯ ಅಂದರೆ ಅವೆಲ್ಲವನ್ನೂ ಸ್ವೀಕಾರ ಮಾಡ್ಕೊಂಡು ನಗ್ನಗ್ತಾ ಇದ್ದು ಅಂಥ ದುಃಖನೂ ಪಡೆದೆ ಬ್ಯಾಂಕಲ್ಲಿ ಕೆಲಸನೂ ಮಾಡಿಕೊಂಡು ಸುಮಾರು ದಿವಸ ಅದರಿಂದ ಆಚೆಗೆ ಬರದೆ ಆಮೇಲೆ ನಿವೃತ್ತಿಯನ್ನು ಪಡ್ಕೊಂಡು ಮಾಡಿದ್ರು. ಈಗಾಗಲೇ ಸುಮಾರು ಒಂದು 8-10 ವರ್ಷ ಇರ್ಬೋದೇನೋ ಅಂತ ಕಾಣಿಸುತ್ತೆ. ಭಾಳ ಬ್ಯುಸಿಯಾಗಿದ್ದು ನಾನು ಅವರು. ಅಂಥ ಟೈಮ್ನಲ್ಲೂ ಹಾರ್ಟ್ ಅಟ್ಯಾಕ್ ಫಸ್ಟ್ ಟೈಮ್ ಆಗಿತ್ತು ಅವರಿಗೆ. ಆ ಸಂದರ್ಭದಲ್ಲಿ ಸಹಕಾರಕ್ಕೇನು ಕೂಡ ಬೇಡಿಕೆ ಇಟ್ಟಾಗ ನಾವು ಕೂಡ ಎಲ್ಲೆಲ್ಲಿಂದ ಸಾಧ್ಯ ಅದನ್ನೆಲ್ಲ ಮಾಡಿಸಿದ್ದು. ಅವಾಗ ಸುರಿಯೋಗಿದ್ದರು. ಅದಾದಮೇಲೆ ಮತ್ತೆ ಸ್ಟಂಟೆಲ್ಲ ಹಾಕ್ಸಿದ್ರು. ಆರ್ಟದ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಉಸಿರಾಟದ ಸಮಸ್ಯೆ ಜಾಸ್ತಿ ಆಗಿದೆ. ವಯೋಸಹಜವಾದ ವಯಸ್ಸು ಆಗಿದೆ. ತುಂಬು ಜೀವನ ಮಾಡಿದ್ದಾನೆ, ಅದರಲ್ಲೇನು ನನಗೆ ಆಶ್ಚರ್ಯ ಇಲ್ಲ. ಆದರೆ ಕುಟುಂಬಕ್ಕೆ ನನಗೆ ತಿಳಿದ ಮಟ್ಟಿಗೆ ನಾವು ಅಂದುಕೊಂಡ ಹಾಗೆ ದೊಡ್ಡ ಶ್ರೀಮಂತನಾಗದೇ ಇದ್ದರೂ ಕೂಡ ಕೈ ಬೇಡ್ತಕ್ಕಂಥದ್ದು ರೀತಿಯಲ್ಲಿ ಏನಿದ್ದಂಗೆ ಕಾಣಿಸ್ತಿಲ್ಲ. ಒಬ್ಬನೇ ಮಗ, 3-4 ಜನ ಹೆಣ್ಣುಮಕ್ಕಳಿದ್ರು ಅಂತ ನನಗೆ ಕೇಳಿ ಬಂದಿದ್ದೆ. ಕೌಟುಂಬಿಕದಲ್ಲೂ ಕೂಡ ತುಂಬ ಪ್ರೀತಿ ವಿಶ್ವಾಸದಿಂದ ಇದ್ದ. ಆದರೆ ಸಣ್ಣ ಪುಟ್ಟ ಎಲ್ಲರ ಮನೇಲಿ ನಡೆದಂಗೆ ಅವ್ರ ಮನೆಯಲ್ಲೂ ಘಟನೆಗಳು ನಡೆದಿರಬಹುದು. ಇತ್ತೀಚಿನ ದಿನಗಳಲ್ಲಿ ಭೇಟಿ ಮಾಡೋಕ್ಕೆ ನನ್ನ ಒತ್ತಡದಲ್ಲಿ ಆಗಿರಲಿಲ್ಲ. ಒಂದು 2-3 ಸತಿ ಫೋನ್ ಮಾಡಿ ಸಹಕಾರ ಕೇಳಿದಾಗ ಫೋನ್ಗಳು ಮಾಡಿ ಹೇಳಿದ್ದೆ ನಾನು. ಅದು ಬಿಟ್ಟರೆ ಅವರ ಮಕ್ಕಳಿಗೂ ಮತ್ತು ಮಗ ಮತ್ತು ಅವರ ಹೆಣ್ಣುಮಕ್ಕಳು, ಅವ್ರ ಮನೆ ಎಲ್ಲರಿಗೂ ಕೂಡ ಶಾಂತಿ ಸಿಗಲಿ, ಶಾಂತಿ ಇವ್ರಿಗೆ ಸಿಗಲಿ, ಇವರ ಆತ್ಮಕ್ಕೆ, ಮತ್ತು ಅವರಿಗೆ ಸ್ಥೈರ್ಯ ಸಿಕ್ಕಲಿ ಅಂತ ನಾನು ಬೇಡ್ಕೋತೀನಿ. ನನ್ನ ಒಬ್ಬ ಆತ್ಮೀಯ ಗೆಳೆಯನನ್ನು ಕಳ್ಕೊಂಡೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಶುದ್ಧವಾದ, ಸ್ವಚ್ಛವಾದ, ಒಳ್ಳೆಯ ಕಲಾವಿದನ್ನು ಕೂಡ ಕಳ್ಕೊಂಡಿದ್ದು ದುಃಖ ಆಗ್ತದೆ.
ನಿಜ ನಿಜ ವಯೋಸಹಜವಾದ್ದು, ಆದ್ದರಿಂದ ಅಷ್ಟೊಂದು ದುಃಖಿಸ್ಕೋಬೇಕಾದ್ದಿಲ್ಲ. ನಿಜ. ನೀವು ಹೇಳ್ತಾ ಇದ್ರಿ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ರು, ತುಂಬಾ ಆತ್ಮೀಯನಾಗಿದ್ರು ಅಂತ. ಯಾವ ಕ್ವಾಲಿಟೀಸ್ ನಿಮ್ಮನ್ನ ಈಗಲೂ ಬ್ಯಾಂಕ್ ಜನಾರ್ದನ್ ಇನ್ನೊಂದಷ್ಟು ವರ್ಷಗಳ ತನಕ ನಮ್ಮ ಜೊತೆಗೆ ಇರಬೇಕಾಗಿತ್ತು ಅಂತ ಅನಿಸುವಂತಹ ಕ್ವಾಲಿಟೀಸು, ಗುಣಗಳು ಯಾವುದಾಗಿತ್ತು ಅಂತ? ಸ್ನೇಹಜೀವಿ ಮತ್ತು ನಡವಳಿಕೆ. ಈ ಮನುಷ್ಯನಿಗೆ ಏನಾಗುತ್ತೆ ಅಂದರೆ, ಯಾವುದಾದ್ರೂ ನಾವು ಕೆಲಸ ವೃತ್ತಿ ಮಾಡೋಣ, ದೊಡ್ಡ ಹೆಸರು ಮಾಡೋಣ, ಉತ್ತುಂಗಕ್ಕೆ ಹೋಗೋಣ, ನಂಬರ್ 1 ಸ್ಥಾನಕ್ಕೆ ಹೋಗೋಣ, ಎಲ್ಲರಿಗೂ ಹೇಳ್ತಿರೋದು. ರಾಜ್ಕುಮಾರ್ ಅವರು ಹೇಳಿಕೊಟ್ಟಂಥ ಹಾಕಿಕೊಟ್ಟಂಥ ದಾರಿ, ರಾಮಕೃಷ್ಣ ಹೆಗ್ಡೆ ಅವರು ಇರ್ಬೋದು, ನಮ್ಮ ಎಚ್ ನರಸಿಂಹಯ್ಯನವರು ಇರ್ಬೋದು, ಸಿದ್ಧಗಂಗಾ ಸ್ವಾಮಿಗಳು, ನಮ್ಮ ನಡವಳಿಕೆ ನಮ್ಮನ್ನು ಎತ್ತರಕ್ಕೆ ಕೊಂಡ್ಕೊಂಡು ಹೋಗುತ್ತೆ. ಅದ್ರ ಜೊತೆ ಒಳಗಡೆ ನೀವು ಮಾಡೋ ವೃತ್ತಿಯಲ್ಲಿ ಸ್ವಲ್ಪ ಶ್ರದ್ಧೆ ಮತ್ತು ಬದ್ಧತೆ ಇದ್ದರೆ ಅದಿನ್ನೂ ಹೆಚ್ಚಿನ ಸ್ಥಾನ, ಆಮೇಲೆ ದೀರ್ಘಕಾಲ ಇರುತ್ತೆ ಅನ್ನೋದಕ್ಕೆ ಜನಾರ್ದನ ಒಬ್ಬ ಕಾರಣ. ನಾನು ಈಗಲೇ ಹೇಳಿದ್ನಲ್ಲ, ಇಷ್ಟೂ ಫೀಲ್ಡ್ನಲ್ಲಿ ಇದ್ಕೊಂಡು ಎಷ್ಟೋ ಜನದ್ದು ಏನೇನೋ ಸುದ್ದಿ ಆದರೂ ಹರಡುತ್ತೆ. ಹಿಂಗಾಯ್ತಂತೆ, ಅಲ್ಲಿ ಇಂಥದ್ದು ಮಾಡಿದ್ರಂತೆ, ಇಷ್ಟು ಬೇಜಾರು ದುರಾಂಕಾರ ತೋರಿಸಿದ್ರಂತೆ, ಇದನ್ನು ಮಾಡಿದ್ರಂತೆ, ಇವ್ಯಾವುದು ನನ್ನ ಕಣ್ಣಿಗೆ ಇದುವರೆಗೂ ಕಂಡಿಲ್ಲ. ಆಮೇಲೆ ನನ್ನ ಜೊತೆಲಿದ್ದಾಗಂತೂ ಹಾಸ್ಯ ಪ್ರವಾಸಕ್ಕೆ ಹೋಗಲಿ, ಆಮೇಲೆ ವೇದಿಕೆ ಹಂಚ್ಕೊತಿತ್ತು, ಭಾಷಣ ಗಿಷ್ಣ ಮಾಡೋಕ್ಕೆಲ್ಲ ಹೋದಾಗ ಭಾಳ ನನಗಿಂತ ದೊಡ್ಡವನಾದರೂ ವಿಪರೀತ ಗೌರವ ಕೊಡ್ತಕ್ಕಂಥ ನಮ್ರತೆ ಇದ್ದಂಥ ವ್ಯಕ್ತಿ. ಹಾಗಾಗಿ ನಡವಳಿಕೆ ಭಾಳ ಇಷ್ಟ ಆಯಿತು. ಅದ್ರ ಜೊತೆ ಒಳಗೆ ಕರ್ತವ್ಯ ಪ್ರಜ್ಞೆ ಭಾಳ ಇತ್ತು, ಆತನಿಗೆ ಕಾಡ್ತಿತ್ತು. ಯಾವಾಗ ಬೇಕಾದರೂ ಕೂಡ ನಿರ್ದೇಶಕರು ನಿರ್ಮಾಪಕರ ಜೊತೆ ಮಾತಾಡಿಕೊಂಡು ಸರಿಯಾದ ಟೈಮಿಗೆ ಬಂದು ಅವ್ರು ಪೂರ್ತಿ ಕೆಲಸ ಮುಗಿಸೋವರೆಗೂ ಇದ್ದು, ಅದು ಸ್ವಚ್ಛವಾಗಿದ್ದು, ಜನಾರ್ದನ ಶೆಟ್ಟಲ್ಲಿ ಇದ್ದರೆ ಇದಾನೆ ಅಂತ ಗೊತ್ತಿರ್ತಿತ್ತು. ಬೇರೆ ರೀತಿಯಲ್ಲಿ ಏನೂ ತೊಂದರೆನೇ ಇರ್ತಾ ಇರಲಿಲ್ಲ. ಕೊಟ್ಟು ಊಟವನ್ನು ಮಾಡಿಕೊಂಡು ಕೊಟ್ಟಷ್ಟು ದುಡ್ಡು ಇಸ್ಕೊಂಡು ಹೋಗ್ತಿದ್ದಂಥ ವ್ಯಕ್ತಿ. ಹಾಗಾಗಿ ಒಬ್ಬ ಒಳ್ಳೆಯ ಮನುಷ್ಯನನ್ನು, ಮಾನವನನ್ನು, ಜೊತೆಗೆ ಒಳ್ಳೆಯ ಕಲಾವಿದನನ್ನು ಕಳ್ಕೊಂಡಿದ್ದು ದುಃಖ ಆಗುತ್ತೆ. ಆದರೆ ಹ್ಯಾಂಡಿಕ್ಯಾಪ್ ಆಗಿ ಮಲ್ಕೊಳ್ಳೋದಕ್ಕಿಂತ ಈ ಥರದಲ್ಲಿ ಚೆನ್ನಾಗಿದ್ದಾಗಲೇ ಅದು ಸ್ವರ್ಗಸ್ಥರಾಗ್ತಕ್ಕಂಥದ್ದು ಒಳ್ಳೆಯದು ಅಂತಲೂ ನನ್ನ ಭಾವನೆ ಇದೆ. 77-78 ವರ್ಷ ನನಗಿಂತ ದೊಡ್ಡವರು, ನನಗಿಂತ ಹೆಚ್ಚು ಪಿಕ್ಚರ್ಗಳು ಮಾಡಿರ್ಬೋದು, ನನಗಿಂತ ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ರು ಕೂಡ ಅದೃಷ್ಟ ಯೋಗ ಅನ್ನೋದೊಂದು ಇರ್ತದೆ. ನಮ್ಮಂಥವ್ರು ಬೇಗ ಹೆಸರು ಮಾಡಿರ್ತೀವಿ, ಚಪ್ಪಾಳೆ ಹೊಡ್ತೀವಿ, ಹೆಚ್ಚು ಹಣ ಸಿಕ್ಕಿರುತ್ತೆ, ಅವ್ರಿಗೆ ಸಿಕ್ಕಿರಲ್ಲ. ಆ ನೋವು ನನಗೇ ಇದೆ. ನನಗಿಂತ ಒಳ್ಳೆ ನಟ, ನನಗಿಂತ ಹೆಚ್ಚಿನ ಗೌರವ ಸಿಗಬೇಕಾಗಿತ್ತಲ್ಲ ಅನ್ನೋ ದುಃಖವೂ ನನಗಿದೆಯಮ್ಮ. ನಿಮಗೆ ಅವ್ರು ಮಾಡಿದ ಸಿನಿಮಾಗಳಲ್ಲಿ ಯಾವ ತುಂಬ ಖುಷಿಯಾಗಿತ್ತು? ಅದನ್ನು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೋ ಅಥವಾ ಭೇಟಿ ಮಾಡಿ ಹೇಳಿದಂತಹ ವಿಚಾರನೋ ಏನಾದರೂ ನೆನಪಲ್ಲಿದೆಯಾ? ಹಂಚ್ಕೊಳ್ಬೋದಾ ನಮ್ಮ ಜೊತೆಗೆ? ಇಲ್ಲಮ್ಮ, ನೆನಪಿಲ್ಲ. ನನ್ನ ಈ ಕೆಲಸದ 5-6 ಕೆಲಸದ ಒತ್ತಡದಲ್ಲ ಹೆಸರುಗಳಿಗೆ ಜ್ಞಾಪಕ ಇರಲ್ಲ. ಬಹುತೇಕ ನಾನು ಅವರು ಮಾಡಿರೋ ಪಿಕ್ಚರು, ನಾನು ದೊಡ್ಡಣ್ಣ ಮಾಡಿರೋ ಪಿಕ್ಚರು, ನಾನು ಉಮಾಶ್ರೀ ಮಾಡಿರೋ ಪಿಕ್ಚರು, ನಾನು ಉಮೇಶ್ ಮಾಡಿರೋ ಪಿಕ್ಚರ್ಗಳು ಎಲ್ಲರೂ ನೆನಪಿಟ್ಕೊಳ್ತಕ್ಕಂಥದ್ದು ಅಲ್ಲಿ ಇಲ್ಲಿ ಟಿ ವಿನಲ್ಲಿ ನೋಡ್ತಾನೆ ಇರ್ತೀರ. ಹಾಗೆ ಜನಾರ್ದನ್ ಕೂಡ ಚಿಕ್ಕ ಚೌರೋಲಾಗಲಿ ಎಂಥದ್ದಾದ್ರೂ ಆಗಲಿ ಅವನಿದ್ದ ಅಂದರೆ ಒಂದು ಸ್ಪರ್ಧೆ ರೀತಿಯಲ್ಲಿ ಪಾತ್ರ ಮಾಡ್ತಿದ್ದೋ. ಅವನು ಕೂಡ ಅಷ್ಟೇ ಹುಚ್ಚೆದ್ದು, ಅಣ್ಣ ಇನ್ನೊಂದು ಸತಿ ಮಾಡೋಣ, ಸರಿ ಇನ್ನು ಸ್ವಲ್ಪ ಜೋರ ಮಾಡೋಣ ಅಂತ ಕೇಳ್ಕೊಳ್ಳೋನು. ಆಮೇಲೆ ಅವನಿಗೆ ಸಂಕೋಚ ಇರಲೇ ಇಲ್ಲ. ನಾನು ಮಾಡಿದ್ದೀನಿ ಸರಿಗಿದೆ ಅನ್ನೋ ಧೋರಣೆನೂ ಇರಲಿಲ್ಲ. ಇನ್ನೊಂದು ಸತಿ ಮಾಡೋಣ, ಇನ್ನೂ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಮಾಡೋಣ, ವೇರಿಯೇಷನ್ಸ್ ಕೊಡೋಣ, ಈ ಥರದ್ದೆಲ್ಲ ಕೇಳ್ತಿದ್ದ. ಯಾವುದು ಪಿಕ್ಚರ್ ಜ್ಞಾಪಕ ಇಲ್ಲಮ್ಮ ನನಗೆ, ಭಾಳಷ್ಟು ಮಾಡಿರೋದ್ರಿಂದ. ಆಮೇಲೆ ನಾವು ಅವರೆಲ್ಲ ಮಾಡ್ತಿದ್ದು 2 ದಿನ 3 ದಿನದ ಪಾತ್ರಗಳು ಮಾಡ್ತಿದ್ವಲ್ಲ, ಹಾಗಾಗಿ ಒಂದೇ ತಿಂಗಳಲ್ಲಿ 4-5 ಪಿಕ್ಚರ್ಗಳು ನಾವು ಮಾಡಿರೋದು ಉದಾಹರಣೆಗಳಿದ್ದಾವೆ. ಈಗಿನ ಕಾಲದಲ್ಲಿ ಸರ್ ಈ ಕಾಮಿಡಿ ಅಂತ ಹೇಳಿದ್ರೆ ಅಲ್ಲಿ ಈಗಿನ ಕಾಲದಲ್ಲಿ, ಸಾರಿ ಟು ಇಂಟರಪ್ಟ್, ಈಗಿನ ಕಾಲದಲ್ಲಿ ಕಾಮಿಡಿ ಅಂದ್ರೆ ಕೆಲವರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ಡಬಲ್ ಮೀನಿಂಗ್ ಜೋಕು, ಅಶ್ಲೀಲತೆಯನ್ನ ಮಿಕ್ಸ್ ಮಾಡಿದ್ರೇನೆ ಜನ ನಗೋದು ಅನ್ನುವಂತಹ ಭಾವನೆ. ಬಟ್ ಆಗ 80-90ರ ದಶಕದಲ್ಲಿ ಕಾಮಿಡಿಯನ್ ಮಾಡೋರು ತುಂಬಾ ಚೆನ್ನಾಗಿರ್ತಾ ಇತ್ತು, ಯಾರಿಗೂ ಮುಜುಗರ ಆಗ್ತಿರ್ಲಿಲ್ಲ, ಯಾರ ಭಾವನೆಗೂ ನೋವು ಬರ್ತಾ ಇರಲಿಲ್ಲ. ಸೊ ಅದೆರಡೂ ತುಲನೆಯನ್ನ ಮಾಡೋದಾದ್ರೆ ಈ ಟೈಮ್ನಲ್ಲಿ, ಬಿಕಾಸ್ ಕಲಾವಿದನ ಐಡೆಂಟಿಟಿನೇ ಅವ್ರ ನಟನೆ. ಇವತ್ತು ನಾನು ಸ್ವಲ್ಪ ಬೇಸರ ಮಾಡಿಕೊಂಡು ಇಂಟ್ರೆಸ್ಟಿನವ್ರು ಯಾರಾದರೂ ಕೂಡ ಇದ್ದರೆ ಮಾಡ್ಕೊಳ್ಳಿ. ಆದರೂ ವ್ಯಾಪಾರದ ದೃಷ್ಟಿಯಿಂದ ದಾರಿ ತಪ್ಪೋಗಿದೆ. ನೀವು ಹೇಳಿದಾಗೆ ಇಡೀ ಕುಟುಂಬದ ಎಲ್ಲ ವಯಸ್ಸಿನವರು, ಎಲ್ಲ ಲಿಂಗದವರು, ಅಂದರೆ ಹೆಂಗಸರಾಗಲಿ ಗಂಡಸರಾಗಲಿ ವಯಸ್ಸಾದವರಾಗಲಿ ಮಕ್ಕಳಾಗಲಿ ಒಟ್ಟಿಗೆ ಕೂತ್ಕೊಂಡು ನೋಡ್ತಕ್ಕಂಥದ್ದು ಸಿನಿಮಾಗಳು ಕಡಿಮೆ ಆಗ್ತಾಯಿದೆ. ಅದಕ್ಕೆ ಕಾರಣ ವ್ಯಾಪಾರ ಅಂದರೆ ದುಡ್ಡು ಹಾಕಿದ ದುಡ್ಡು ಬರಬೇಕು, ಲಾಸ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಿರ್ದೇಶಕನಿಗೆ ಆಸಕ್ತಿ ಇಲ್ಲದೆ ಇದ್ದರು ಅಥವಾ ಇವರಿಗೆ ಯಾರು ಕಲಾವಿದರುಗಳಿಗೆ ಆಸಕ್ತಿ ಇಲ್ಲದಿದ್ರು ನಿರ್ಮಾಪನ ಇಚ್ಛೆ ಮೇರೆಗೆ ಕೆಲವು ಟೈಮ್ ಮಾಡಬೇಕಾದ ಬರುತ್ತೆ. ಕಡಿಮೆ ಆಗಿದೆ. ನಮ್ಮಂಥವ್ರು ಸಾಮಾನ್ಯವಾಗಿ ಅವಾಯ್ಡ್ ಮಾಡ್ತೀವಿ ಆದಷ್ಟು ಕೂಡ, ಸ್ವಲ್ಪ ಧ್ವನಿ ಇರ್ತಕ್ಕಂಥವ್ರು. ಜನಾರ್ದನ್ನು ಕೆಲವು ಕಡೆ ಮಾಡಿರ್ಬೋದು, ಮಾಡಿಲ್ಲ ಅಂತ ಹೇಳಲ್ಲ, ನಾಟಕದಲ್ಲಿ ಇದೆಲ್ಲ
ದುಡ್ಡುಗೋಸ್ಕರ ಕಲೆಕ್ಷನ್ಗೋಸ್ಕರ. ಆದರೆ ಬಹುತೇಕ ಅವನ ಆಸಕ್ತಿ ಇದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಪರಂಪರೆ ಏನಿತ್ತು ನೋಡಿ, ಎಲ್ಲರೂ ಕೂತ್ಕೊಂಡು ಸಿನಿಮಾ ನೋಡ್ತಕ್ಕಂಥದ್ದು, ಒಂದು ಮೆಸೇಜ್ ಇರ್ತಕ್ಕಂಥದ್ದು, ಒಂದು ನೀತಿ ಇರ್ತಕ್ಕಂಥದ್ದು, ಒಂದು ಅರಿವು ಮೂಡಿಸ್ತಕ್ಕಂಥದ್ದು, ಅಂಥ ಪಾತ್ರಗಳಲ್ಲಿ ನಾವೆಲ್ಲ ಜೀವ ತುಂಬಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಜನಾರ್ದನು ಆ ಒಂದು ಪೀಳಿಗೆಯಲ್ಲೇ ಬೆಳೆದು ಬಂದವನಾದ್ದರಿಂದ ನಾವು ಆ ಪೀಳಿಗೆಯಲ್ಲಿ, ಆದರೆ 100ಕ್ಕೆ 100 ಭಾಗ ನಾವು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಪಿಕ್ಚರ್ಗಳು ಅನಿವಾರ್ಯವಾಗಿ ನಾವು ಬಿಟ್ಟರೆ ಇನ್ನೊಬ್ಬರು ಮಾಡ್ತಾನಲ್ಲ ಅಂತ ದುಡ್ಡುಗೋಸ್ಕರ ಮಾಡಿಬಿಟ್ಟಿರ್ತೀವಿ ಆ ಪಾತ್ರಗಳನ್ನ, ಇಷ್ಟ ಇಲ್ಲದೆ ಇದ್ದರೂ ಕೂಡ. ಅದು ಎಷ್ಟೋ ಜನ ಹೇಳಿರ್ತಾರೆ ನಮಗೆ, ಏನು ನೀವು ಇಷ್ಟು ಬೆಳೆದಿದ್ದೀರಾ, ಇಷ್ಟು ದೊಡ್ಡವರಾಗಿದ್ದೀರಾ, ನಿಮ್ಮಂಥವ್ರು ಸ್ವಲ್ಪ ಆರೋಗ್ಯಕರವಾದ್ದು ಅಂದಾಗ ತಲುಪಿಸ್ತೀವಿ ನಿರ್ದೇಶಕರಿಗೆ, ಡೈರೆಕ್ಟ್ರಿಗೆ. ಅವರು ಇಲ್ಲ ಇಷ್ಟೊಂದು ಲಕ್ಷಗಟ್ಟಲೆ ದುಡ್ಡು ಸುರಿದಿರ್ತಾರೆ, ಅವ್ರಿಗೆ ಕಲೆಕ್ಷನ್ ಆಗಬೇಕಾದ್ರೆ ಇದಿರಬೇಕು ಅಂತ ಒಂದು ಕೆಟಗರಿ ಜನನೇ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ತಕ್ಕಂಥ ಪದ್ಧತಿ ಈಗಿದೆ. ಅದು ಹೋಗಬೇಕು ಅಂತ ಹೇಳ್ತೀನಿ. ಹಿಂದಿನದು ಮರುಕಳಿಸ್ಬೇಕು. ನಾವೆಲ್ಲ ಮಾಡ್ತಿದ್ವಲ್ಲ, ರಾಜ್ಕುಮಾರ್, ಬಾಲಣ್ಣ, ನರಸಿಂಹರಾಜು ಮತ್ತು ಶಿವರಾಮಣ್ಣ, ಇವರೆಲ್ಲ ದ್ವಾರಕೇಶು, ಆ ಥರದ ಪರಂಪರೆ ಬರಬೇಕು ಅಂತ ನನಗೇನೋ ಅನ್ನಿಸ್ತಾ ಇದೆ. ಸಾಮಾನ್ಯವಾಗಿ ಸರ್, ಈ ಹೀರೋಗಳಿಗೆ ಹೀರೋಯಿನ್ಗಳಿಗೆ ಅಂದರೆ ಪಾತ್ರ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇದನ್ನು ನಾನು ಮಾಡ್ತೀನಿ, ಇಷ್ಟು ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತೀನಿ ಅಂತ. ಸಹ ಕಲಾವಿದ್ರ ವಿಚಾರದಲ್ಲಿ ತುಂಬ ಕಡಿಮೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಿಮ್ಮ ಮೂಲಕನೇ ಅದಕ್ಕೊಂದು ಕ್ಲಾರಿಟಿ ಸಿಗೋದಾದರೆ, ಬ್ಯಾಂಕ್ ಜನಾರ್ದನ್ ಇರ್ಬೋದು, ನೀವಿರ್ಬೋದು. ಇಲ್ಲ ಹೌದು, ನೀವು ಹೇಳಿದ ಸತ್ಯ ಇದೆ. ನಮಗೇನಾಗುತ್ತೆ ಅಂದರೆ, ನಾವು ಹಣ ತೊಗೊಳ್ಳೋದು ಹೀರೋಗಳ ಹೋಲಿಸಿದಾಗ ಭಾಳ ಕಡಿಮೆ ತೊಗೊತೀವಿ ನಾವು. ಅವ್ರದ್ದು ಲಕ್ಷಗಟ್ಟಲೆ ಏನೋ ವ್ಯವಹಾರ ಅವ್ರ ಹೆಸರ ಮೇಲೆ ಹೀರೋಯಿನ್ ತೊಗೋತಾರೆ. ನಮ್ಮದು ಯಾವುದೋ ಒಂದು ರೇಟ್. ನಮ್ಮಲ್ಲೂ ಈ 3-4 ಕ್ಯಾಟಗರಿ ಇದೆ. ಪೋಷಕ ನಟರು ಅಥವಾ ಹಾಸ್ಯ ನಟರಲ್ಲೂ ನಂಬರ್ 1 ಮಾರ್ಕೆಟ್ನಲ್ಲಿ ಜಾಸ್ತಿ ಸುದ್ದಿಲಿರ್ತಕ್ಕಂಥ ನಟ, ಅದಾದಮೇಲೆ 2ನೇದು 3ನೇದು ಅಂತ. ಇಂಥ ಸಂದರ್ಭದಲ್ಲಿ ಈಗ ಮುಖ್ಯಮಂತ್ರಿ ಚಂದ್ರು ಕೆಲವು ಟೈಮ್ ಚಾಯ್ಸ್ನ ತೊಗೋಬೋದು. ನಾನು ಇಲ್ಲಪ್ಪ ಈ ರೋಲ್ ಮಾಡಲ್ಲ, ಅಥವಾ ಈ ಥರದ್ದು ಬದಲಾಯಿಸಿ ಈ ಥರದ್ದು ಏನೋ ಮಾಡಿ ಅಂತ ನನ್ನ ಮಟ್ಟ ಬೆಳೆದಿರೋದ್ರಿಂದ. ಬ್ಯಾಂಕ್ ಜನಾರ್ದನ್ ಅಂತವರಿಗೆ ನನ್ನಷ್ಟೇ ಒಳ್ಳೆ ನಟ ಆದರೂ ಕೂಡ ಆ ಡಿಮ್ಯಾಂಡ್ ಮಾಡ್ತಕ್ಕಂಥ ಕೆಟಗರಿಲಿ ಇರಲಿಲ್ಲ ಅವರು. ಇದನ್ನು ನಾನು ಒಪ್ಕೋಬೇಕಾಗುತ್ತೆ. ಅವರೊಬ್ಬರೇ ಅಲ್ಲ, ಅಂಥವ್ರು 100 ಜನ ಕಲಾವಿದರಿದ್ದಾರೆ. ನಮ್ಮಂಥವ್ರು ಯಾರೋ ವಜ್ರಮುನಿ, ನಾನು, ತೂಗುದೀಪ ಶ್ರೀಮಂತ, ಸುದೀಪ್, ಇಂಥವರಿಗೆ ಸ್ವಲ್ಪ ಬೇರೆ ಥರದ ಹಕ್ಕು ಸಿಕ್ಕಿದ್ರಿಂದ, ಸಮಾನವಾಗಿ ಹೀರೋಯಿನ್ಗಳ ಪರದಲ್ಲೇ ನಮ್ಮ ಥರನೂ ಉದ್ದಿದ್ದರಿಂದ, ನಾವು ಪಾತ್ರಗಳಿಗೆ ಅನಿವಾರ್ಯವಾಗಿದ್ದರಿಂದ ಇಂಥದ್ದು ಮಾಡಲ್ಲ, ಇಂಥದ್ದು ಮಾಡ್ತೀವಿ ಅಂತ ನಿರ್ದೇಶಕರ ಹತ್ರ ಮೋನಿ ಬೇಡ ಯಾತಕ್ಕೆ, ಒಳ್ಳೆಯದಲ್ಲ ಅನ್ನೋ ಥರದಲ್ಲಿ ಹೇಳ್ಕೊಂಡಿದ್ದಿದೆ. ಈಗ ಸಹ ಕಲಾವಿದರಿಗೆ, ಪೋಷಕ ನಟರಿಗೆ ಆಯ್ಕೆಯ ಚಾನ್ಸ್ ಇಲ್ಲ. ಹೇಳಿದ್ದನ್ನೇ ಮಾಡಬೇಕು, ಕೊಟ್ಟಿದ್ದನ್ನೇ ಕೊಡಬೇಕು ಅನ್ನೋ ಸ್ಥಿತಿ ಪದ್ಧತಿ ದೊಡ್ಡದಾಗಿದೆ ಪರ್ಸೆಂಟೇಜ್ ವೈಸಲ್ಲಿ. ಕಲಾವಿದರ ಹೆಸರುಗಳು ಹೇಳಕ್ಕೆ ಹೋಗಲ್ಲ. ಅದು ಸಮಾಜಕ್ಕೂ ಕಂಟಕವಾಗಿದೆ, ಆರೋಗ್ಯವಾದ ವಾತಾವರಣಕ್ಕೂ ತೊಂದರೆ ಇದೆ, ಮತ್ತು ನಮ್ಮ ವರ್ಚಸ್ಸಿಗೂ ಕೂಡ ಧಕ್ಕೆ ಆಗುತ್ತೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕಲಾವಿದರು ಯೋಚನೆ ಮಾಡಬೇಕಾಗುತ್ತೆ. ಹಣಕ್ಕೋಸ್ಕರ ಕಷ್ಟ ಸುಖವು ಕೆಲವೊಂದು ತಿರಸ್ಕಾರ ಮಾಡೋದು ಅನಿವಾರ್ಯವಾದರೆ ತಿರಸ್ಕಾರ ಮಾಡಿ, ಸಮಾಜಕ್ಕೆ ಕೆಟ್ಟದ್ದು ಬೇಸರ ಆಗ್ತಕ್ಕಂಥದ್ದು ಮಾಡೋದು ಬೇಡ. ಮತ್ತು ನಿರ್ಮಾಪಕರಲ್ಲೂ ಕೇಳ್ಕೊತೀವಿ, ಹಣ ಮಾಡೋಕ್ಕೆ ಅದು ಒಂದೇ ದಾರಿ ಇರೋದಿಲ್ಲ, ಹಣನೇ ಮುಖ್ಯ ಆಗಬಾರ್ದು, ನಿಮ್ಮದು ಕೊಡುಗೆ ಬೇಕಾಗುತ್ತೆ, ಸಾಮಾಜಿಕ ಚಿಂತನೆ, ಸಾಮಾಜಿಕ ಕಳಕಳಿ, ಅಂಥ ಸಿನಿಮಾಗಳು ಬರಲಿ ಅಂತ ನಾನು ಆಶಿಸ್ತೀನಿ. ಆರ್ಥಿಕವಾಗಿ ಹೇಗಿದ್ರು ಸರ್ ಬ್ಯಾಂಕ್ ಜನಾರ್ದನ್ ಅವರು? ಸದೃಢವಾಗಿದ್ರ ಅಥವಾ ಸಮಸ್ಯೆಯಲ್ಲಿ ಇದ್ರು ಅಂತ ಅನಿಸ್ತಾ ಇತ್ತಾ? ಇಲ್ಲ ನಾನೇ ಹೇಳ್ತಾ ಇದ್ದೀನಿ, ತುಂಬ ಶ್ರೀಮಂತ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಯಾವುದೋ ಕೆಟಗರಿಗೆ ಹೇಳ್ತೀವಲ್ಲ, ಸಿಕ್ಕಾಪಟ್ಟೆ ಕೋಟ್ಯಾಧೀಶ್ವರ ಹಾಗೆ ಹೇಗೆ ಅಂತ, ಹಾಗಂತ ತೊಂದರೆಯಲ್ಲಿದ್ದಂಥ ಮನುಷ್ಯಲ್ಲ. ಬ್ಯಾಂಕ್ನಿಂದ ಹಣ ಬರ್ತಿತ್ತು ಬಿಡೋವರೆಗೂ. ಅದಾದಮೇಲೆ ಸಾಕಷ್ಟು ಪಿಕ್ಚರ್ಗಳು ಮತ್ತು ರಂಗಭೂಮಿಯಿಂದ ಹಣ ಬರ್ತಿತ್ತು. ಜೀವನಕ್ಕೂ ತೊಂದರೆ ಇಲ್ಲ, ಮನೆ ಕಟ್ಸ್ಕೊಂಡಿದ್ದ, ಮನೆ ಮಾರಿ ಇನ್ನೊಂದೇನು ದೊಡ್ಡ ಫ್ಲ್ಯಾಟ್ ತೊಗೊಂಡಿದ್ದಾನೆ, ಮಕ್ಕಳಿಗೆಲ್ಲ ಮದುವೆ ಮಾಡಿದ್ದಾನೆ. ಹಾಗಾಗಿ ಹಣದ ಕೊರತೆ ಆ ಲೆಕ್ಕದಲ್ಲಿಲ್ಲ. ಕೊರತೆ ಯಾವ ಥರ ಇತ್ತು ಅಂದರೆ, ಸಿಕ್ಕಬೇಕಾದಷ್ಟು ಸಿಕ್ಕಲಿಲ್ಲ. ಗೌರವಗಳು, ಸ್ಥಾನಮಾನಗಳು, ಆರ್ಥಿಕ ಅನುಕೂಲಗಳು ಅನ್ನೋದು ಅಷ್ಟೇ ನನಗನ್ಸೋದು. ಅದರ್ವೈಸ್ ಅನುಕೂಲವಾಗಿದೆ, ಊಟ ತಿಂಡಿಗೆ ಏನು ತೊಂದರೆ ಇಲ್ಲ. ರೈಟ್ ಸರ್, ರೈಟ್. ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆಗೆ ಮನೆ ಇದೆ, ಸ್ವಂತ ಮನೆ.